ಪಹಲ್ಗಾಮ್ನಲ್ಲಿ 26 ಮಂದಿ ಪ್ರವಾಸಿಗರನ್ನು 25 ಮಂದಿ ಪ್ರವಾಸಿಗರು ಮತ್ತು ಒಬ್ಬ ಅಲ್ಲಿಯ ಸ್ಥಳೀಯರನ್ನು ಹತ್ಯೆ ಮಾಡಿದಂತಹ ಉಗ್ರರನ್ನು ಸದೆಬಡಿಯುವುದರ ಜೊತೆಗೇ ಅದರ ಹಿಂದಿನ ಶಕ್ತಿಗಳನ್ನು ಸದೆಬಡಿಯುವಂತಹ ಕೆಲಸಕ್ಕೆ ಈಗ ಭಾರತ ಸರ್ಕಾರ ಮುಂದಾಗ್ತಾ ಇದೆ. ಪಹಲ್ಗಾಮ್ ಪ್ರತೀಕಾರಕ್ಕಾಗಿ ಪ್ರಧಾನಿ ಮೋದಿಯವರು ಸರಣಿ ಸಭೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಇವತ್ತು ಕೂಡ ಅವರ ಸಭೆಗಳು ಮುಂದುವರೆದಿದ್ವು. ದೆಹಲಿಯಲ್ಲಿ ವಿಶೇಷ ಸಭೆಗಳನ್ನು ನಡೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನವನ್ನು ಏಕಾಂಗಿ ಮಾಡುವಂತಹ ರಣತಂತ್ರವೂ ಕೂಡ ನಡೀತಾ ಇದೆ. ಅಭಿವೃದ್ಧಿ ಆರ್ಥಿಕತೆಗೆ ಪೆಟ್ಟು ಕೊಟ್ಟು ಉಗ್ರ ಪೋಷಕ ರಾಷ್ಟ್ರಕ್ಕೆ ಪಾಠ ಕಲಿಸುವಂತಹ ತಂತ್ರಗಾರಿಕೆಯನ್ನು ಭಾರತ ಸರ್ಕಾರ ಹೆಣೆದಿದೆ. ಈ ಮೂಲಕ ವಿಶ್ವ ಭೂಪಟದಲ್ಲಿ ಪಾಕಿಸ್ತಾನವನ್ನು ಏಕಾಂಗಿಯನ್ನಾಗಿಸಬೇಕು ಮತ್ತು ಅವರು ಮಾಡ್ತಾ ಇರುವಂತಹ ಮತ್ತು ಅವರು ಇದು ಮುಂದೆ ಮಾಡಬಹುದಾದಂತಹ ತಪ್ಪುಗಳಿಂದಲೂ ಕೂಡ ಅವರನ್ನು ದೂರ ಮಾಡಿಸುವಂಥದ್ದು ಮತ್ತು ಈಗಾಗಲೇ ಮಾಡಿರುವ ತಪ್ಪುಗಳಿಗೆ ಶಿಕ್ಷಿಸುವಂಥದ್ದು ಎರಡು ಕೆಲಸಗಳನ್ನು ಕೂಡ ಮಾಡಿಸಲೇಬೇಕಾಗಿದೆ. ಈಗಾಗಲೇ ಪಾಕಿಸ್ತಾನದ ಮಾಜಿ ಮಂತ್ರಿಗಳು ಹಾಲಿ ಮಂತ್ರಿ ಒಪ್ಪಿಕೊಂಡಿರುವಂಥದ್ದು, ನಾವು ಉಗ್ರರನ್ನು ಪೋಷಿಸಿ ತಪ್ಪು ಮಾಡಿದ್ದೇವೆ, ಉಗ್ರರನ್ನು ಪೋಷಿಸಿರುವಂಥದ್ದು ಪಾಕಿಸ್ತಾನದ ಇತಿಹಾಸ. ಈ ಮಾತುಗಳನ್ನು ಅಲ್ಲಿಯ ನಾಯಕರುಗಳೇ ಹೇಳ್ಕೊಂಡಿದ್ದಾರೆ. ಹೀಗಿರುವಾಗ ಆ ದೇಶವನ್ನು ಐಸೋಲೇಟ್ ಮಾಡಲೇಬೇಕಾದ ಅನಿವಾರ್ಯತೆ ಇದ್ದೇ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಧಾನಿ ಮೋದಿಯವರು ಸೇರಿದಂತೆ ಸರ್ಕಾರ ಬಹಳಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ. ಏನೇನು ಕ್ರಮಗಳು ಆಗ್ತಾ ಇದ್ದಾವೆ ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ. ಬಹಳ ಮುಖ್ಯವಾಗಿ ರಕ್ಷಣಾ ಬಲವನ್ನು ಅದನ್ನು ಈಗ ತೋರ್ಪಡಿಸಲಾಗ್ತಾ ಇರುವಂಥದ್ದು. ರಕ್ಷಣಾ ಕಾರ್ಯದರ್ಶಿ RK ಸಿಂಗ್ ಜೊತೆಗೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಭೆಯನ್ನು ನಡೆಸಿದ್ದಾರೆ. ಯಾವ ಸ್ವರೂಪದಲ್ಲಿ ರಕ್ಷಣಾ ವ್ಯವಸ್ಥೆ, ಆಕ್ರಮಣ ಎಲ್ಲ ವಿಚಾರಗಳ ಬಗ್ಗೆ ಸಂಬಂಧಪಟ್ಟಂತೆ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಹಾಗೆಯೇ ಮುಂದುವರಿದು ಇದರಲ್ಲಿ ರಕ್ಷಣಾ ವ್ಯೂಹವನ್ನು ಹೆಣೆಯುವಂತಹ ನಿಟ್ಟಲ್ಲೂ ಕೂಡ ಚರ್ಚೆಗಳು ನಡೆದಿದ್ದಾವೆ. ಭಾರತದ ಮುಂದಿನ ಕಾರ್ಯಾಚರಣೆಯ ಕುರಿತು ಕೂಡ ಇದರಲ್ಲಿ ಚರ್ಚೆಯನ್ನು ನಡೆಸಲಾಗಿದೆ. ಮುಂದೆ ಏನು ಕಾರ್ಯಾಚರಣೆಯನ್ನು ನಾವು ಮಾಡಬೇಕಾಗಿದೆ ಅನ್ನುವಂಥದ್ದು ಚರ್ಚಿಸಲಾಗಿದೆ. ಎರಡನೇದು, ಪ್ರಧಾನಿ ಮೋದಿಗೆ ಪುಟಿನ್ ಅವರು ಬೆಂಬಲವನ್ನು ಘೋಷಿಸಿದ್ದಾರೆ. ವಿಶೇಷವಾಗಿ ಪ್ರಧಾನಿ ಮೋದಿಯವರಿಗೆ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರು ಫೋನ್ ಕಾಲನ್ನು ಮಾಡಿದ್ದಾರೆ. ಕರೆ ಮಾಡಿ ಮಾತನಾಡಿರುವಂತಹ ಪುಟಿನ್ ಪಹಲ್ಗಾಮ್ ದಾಳಿಯನ್ನು ಖಂಡಿಸಿ ಭಾರತಕ್ಕೆ ಬೆಂಬಲವನ್ನು ಘೋಷಿಸಿದ್ದಾರೆ. ಯಾವುದೇ ಕಾರಣಕ್ಕಾಗಿ ಕೂಡ ಉಗ್ರರ ವಿರುದ್ಧದ ಕ್ರಮಗಳಲ್ಲಿ ಭಾರತದ ಪರವಾಗಿ ನಿಲ್ತೀವಿ ಅಂತ ಹೇಳಿದ್ದಾರೆ. ಯುದ್ಧ ಮಾಡದಂತೆ ಭಾರತಕ್ಕೆ ಹೇಳಿ ಅಂತೇಳಿ ಪಾಕಿಸ್ತಾನದವರು ಹೋಗಿ ರಷ್ಯಾದವ್ರ ಮುಂದೆಯೂ ಕೂಡ ಗೋಗರ್ದಿದ್ದಾರೆ, ಅಮೆರಿಕದ ಮುಂದೆ ಗೋಗರ್ದಿದ್ದಾರೆ. ಆದರೆ ರಷ್ಯಾದ ಅಧ್ಯಕ್ಷರು ಹೇಳಿದ್ದಾರೆ ಮೋದಿ ಸರ್ಕಾರದ ಕ್ರಮಗಳಿಗೆ ಬೆಂಬಲವನ್ನು ಘೋಷಿಸಿದ್ದಾರೆ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್. ಯಾಕೆಂದರೆ ಉಗ್ರರ ವಿರುದ್ಧದ ಹೋರಾಟದಲ್ಲಿ ಭಾರತ ಜೊತೆಗೆ ನಿಲ್ತೀವಿ ಅನ್ನುವಂತಹ ನಿಲುವನ್ನು ಪುಟಿನ್ ಕೂಡ ತಾಳಿದ್ದಾರೆ. ಆ ಬದ್ಧತೆಯನ್ನು ಅವರು ಕೂಡ ಜಾಗತಿಕ ಭಯೋತ್ಪಾದನೆಯ ವಿರುದ್ಧ ವ್ಯಕ್ತಪಡಿಸಿದ್ದಾರೆ. ಇನ್ನು ಜಪಾನ್ ಜೊತೆಗೂ ಕೂಡ ಸ್ನೇಹದ ಮಾತುಕತೆಗಳು ಮುಂದುವರೆದಿವೆ. ಇದೇ ಸಂದರ್ಭದಲ್ಲಿ ಜಪಾನ್ ರಕ್ಷಣಾ ಸಚಿವರೊಂದಿಗೆ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸಭೆಯನ್ನು ನಡೆಸಿದ್ದಾರೆ. ಪಹಲ್ಗಾಮ್ ದಾಳಿ ವಿಚಾರದಲ್ಲಿ ಭಾರತದೊಂದಿಗೆ ನಿಂತಿದ್ದಕ್ಕೆ ಧನ್ಯವಾದವನ್ನು ಕೂಡ ಸಲ್ಲಿಸಿದ್ದಾರೆ. ಜಪಾನ್ನ ರಕ್ಷಣಾ ಸಚಿವರಿಗೆ ಭಾರತ ಮತ್ತು ಜಪಾನ್ ಬಾಂಧವ್ಯ ಮುಂದುವರಿಕೆಗೆ ಆಶಯ ವ್ಯಕ್ತಪಡಿಸಿ ಬೇರೆ ಬೇರೆ ಒಪ್ಪಂದಗಳಿಗೂ ಕೂಡ ಸಹಿ ಹಾಕಲಾಗಿದೆ. ಮುಂದುವರೆದು ಏರ್ ಸ್ಟ್ರೈಕ್ನ ಭೀತಿಯನ್ನು ಪಾಕಿಸ್ತಾನ ಎದುರಿಸ್ತಾ ಇದೆ. ಪಾಕಿಸ್ತಾನ ನಿಜಕ್ಕೂ ಕೂಡ ಪತ್ರಗುಟ್ಟು ಹೋಗಿದೆ, ವಿಲವಿಲ ಒದ್ದಾಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ವಿಮಾನಗಳ ರದ್ದು ಮಾಡಿರುವಂತಹ ಕೇಂದ್ರ ಸರ್ಕಾರ ಕೇವಲ ಭಾರತ ಸರ್ಕಾರ ಮಾತ್ರ ವಿಮಾನಗಳನ್ನು ರದ್ದು ಮಾಡಿರುವಂತಲ್ಲ, ಅಂತಾರಾಷ್ಟ್ರೀಯ ವಿಮಾನಯಾನ ಸಂಸ್ಥೆಗಳು ಕೂಡ ಈಗ ಪಾಕಿಸ್ತಾನದ ಏರ್ ಸ್ಪೇಸನ್ನು ಬಳಸದೇ ಇರುವಂತಹ ನಿರ್ಧಾರಕ್ಕೆ ಬಂದಿದ್ದಾವೆ. ಅಂದರೆ ಪಾಕಿಸ್ತಾನದ ಮೇಲ್ಗಡೆ ಹಾರುವಂತಹ ಯಾವುದೇ ಫ್ಲೈಟ್ ಕೂಡ ನೆಮ್ಮದಿಯಾಗಿ ಲ್ಯಾಂಡ್ ಆಗುತ್ತೆ ಅಂತ ಹೇಳುವಂಥ ವಿಶ್ವಾಸವನ್ನು ಕಳ್ಕೊಂಡಿದೆ ಅನ್ನುವಂತಹದರ ಸೂಚಕವಾಗಿದೆ. ಇದು ವಿಶ್ವ ರಾಷ್ಟ್ರಗಳಿಂದಲೂ ಕೂಡ ಪಾಕ್ ಏರ್ ಸ್ಪೇಸ್ ಬಳಸದೇ ಇರುವಂತಹ ನಿರ್ಧಾರ ಕೈಗೊಳ್ಳಲಾಗಿದೆ. ವಿಶೇಷವಾಗಿ ಏರ್ ಫ್ರಾನ್ಸ್ ಮತ್ತು ಲುಫ್ತಾನ್ಸಾ ಏರ್ವೇಸ್ನವರು ಈಗಾಗಲೇ ವಿಮಾನಯಾನ ಸಂಸ್ಥೆಗಳಿಂದ ಪಾಕಿಸ್ತಾನಕ್ಕೆ ಶಾಕ್ ನೀಡಲಾಗಿದೆ. ಅವರು ಪಾಕಿಸ್ತಾನದ ಏರ್ ಸ್ಪೇಸನ್ನು ಬಳಸಲ್ಲ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕಾಸಿಗೆ ಕತ್ತರಿ ಹಾಕುವಂತಹ ಕೆಲಸಕ್ಕೆ ಭಾರತ ಮುಂದಾಗಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಬಹಳ ಮುಖ್ಯವಾದಂತಹ ಸಭೆಗಳನ್ನು ನಡೆಸಿದ್ದಾರೆ. ಆ ಸಭೆಗಳ ಮೂಲಕವಾಗಿ ಪಾಕಿಸ್ತಾನಕ್ಕೆ ಫಂಡಿಂಗ್ ಮಾಡ್ತಾ ಇರುವಂತಹ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ಮುಖ್ಯಸ್ಥರ ಜೊತೆಗೆ ಸಭೆಯನ್ನು ನಡೆಸಿ ಅವ್ರ ಜೊತೆಗೆ ಕೇಳ್ಕೊಂಡಿದ್ದಾರೆ, ಈ ಉಗ್ರ ಪೋಷಕ ರಾಷ್ಟ್ರಕ್ಕೆ ಸಾಲ ಕೂಡ ಕೊಡಬಾರ್ದು ಅಂತೇಳಿ ಪಾಕಿಸ್ತಾನಕ್ಕೆ ಆರ್ಥಿಕ ನಿರ್ಬಂಧ ಹೇರುವಂತಹ ವಿಚಾರದಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಉಗ್ರರನ್ನು ಸಾಕುವ ದೇಶಗಳಿಗೆ ಸಾಲ ನೀಡದಂತೆ ಮನವಿಯನ್ನು ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಆ ದೇಶಕ್ಕೆ ಸಾಲ ಕೂಡ ಕೊಡಬಾರ್ದು. ಮತ್ತೊಂದು ಕಡೆಯಲ್ಲಿ ಉಗ್ರರ ಬೇಟೆಯಾಡುವಂತಹ ಕೆಲಸವನ್ನು ಭಾರತೀಯ ಸೇನೆಯವರು ಮಾಡ್ತಾ ಇದ್ದಾರೆ.
ಕಾಶ್ಮೀರದಲ್ಲಿ ಅಡಗಿರತಕ್ಕಂತಹ ಉಗ್ರರನ್ನ, ವಿಶೇಷವಾಗಿ ಉಗ್ರರ ಅಡಗು ತಾಣಗಳನ್ನು ಪತ್ತೆ ಹಚ್ಚಿ ಯೋಧರು ಅದನ್ನು ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಅಥವಾ ಅದನ್ನು ನ್ಯೂಟ್ರಲೈಸ್ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಪೂಂಚಿನಲ್ಲಿ ಉಗ್ರರು ಅಡಗಿದ್ದಂತಹ ಅಡಗು ತಾಣವನ್ನು ಪತ್ತೆ ಹಚ್ಚಲಾಗಿದೆ. ಅಲ್ಲಿದ್ದಂತಹ ಮದ್ದುಗುಂಡುಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ ಮತ್ತು ಪೂಂಚಿನಲ್ಲಿ ಉಗ್ರರು ಅಡಗುತಾಣಗಳ ಮೇಲೆ ಇವತ್ತು ರಕ್ಷಣಾ ಪಡೆಗಳು ದಾಳಿಯನ್ನು ನಡೆಸಿದ್ದಾವೆ. ಅಡಗುತಾಣದಲ್ಲಿದ್ದಂತಹ 5 IED ಬಾಂಬ್ಗಳನ್ನು ಕೂಡ ಪತ್ತೆ ಹಚ್ಚಲಾಗಿದೆ. ಅವುಗಳನ್ನು ನಿಷ್ಕ್ರಿಯಗೊಳಿಸುವಂತಹ ಕೆಲಸವನ್ನು ಮಾಡಲಾಗಿದೆ. 2 ರೇಡಿಯೋ ಸೆಟ್ಗಳು, 3 ಹೊದಿಕೆಗಳು, ಇತರ ವಸ್ತುಗಳನ್ನು ಸೀಸ್ ಮಾಡಿಕೊಳ್ಳಲಾಗಿದೆ. ಆ ಮೂಲಕ ಯಾವ ಅಡಗುತಾಣಗಳಲ್ಲಿ ಕುಳಿತು ಮತ್ತೊಂದು ದಾಳಿಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೋ ಉಗ್ರರು, ಅವುಗಳನ್ನು ನ್ಯೂಟ್ರಲೈಸ್ ಮಾಡುವಂತಹ ಪ್ರಯತ್ನವನ್ನು ಮಾಡಲಾಗಿದೆ. 2 ರೇಡಿಯೋ ಸೆಟ್, 3 ಹೊದಿಕೆಗಳು, ಇತರೆ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. ಹೀಗೆ ಒಂದಾದ ಮೇಲೊಂದು ಕಾರ್ಯಾಚರಣೆ, ಉಗ್ರರ ಬೇಟೆಯ ಕಾರ್ಯಾಚರಣೆ ಕೂಡ ಇದೇ ಸಂದರ್ಭದಲ್ಲಿ ಸಾಗಿರುವಂಥದ್ದು. ಇದರ ನಡುವೆ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಓಡ್ಕೊಂಡು ಬಂದು ಆ ಕಾಡಿನ ಮಧ್ಯದಲ್ಲಿ ಬಂದು ನೇರವಾಗಿ ನದಿಗೆ ಜಂಪ್ ಮಾಡಿರ್ತಕ್ಕಂತಹದ್ದು ಆ ವಿಡಿಯೋ ಕೂಡ ಸಿಕ್ಕಿರುವಂಥದ್ದು. ಇದು ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿರ್ತಕ್ಕಂತಹ ದೃಶ್ಯ. ಈ ವ್ಯಕ್ತಿ ಉಗ್ರರಿಗೆ ಸಹಾಯ ಮಾಡಿದಂತಹ ವ್ಯಕ್ತಿ. ಯಾವ ಪಹಲ್ಗಾಮ್ನಲ್ಲಿ ದಾಳಿ ನಡೀತಿತ್ತೋ ಆ ದಾಳಿಗೆ ಸಹಕರಿಸಿದಂತಹ ವ್ಯಕ್ತಿ ಈ ರೀತಿಯಾಗಿ NIA ಅಧಿಕಾರಿಗಳ ಕೈಯಿಂದ ತಪ್ಪಿಸ್ಕೊಂಡು ಓಡಿ ಹೋಗೋದಕ್ಕೆ ಪ್ರಯತ್ನಿಸ್ತಾನೆ. ಓಡಿ ಹೋಗುವಂತಹ ಭರದಲ್ಲಿ ಆತ ಹೋಗಿ ಅಲ್ಲಿ ಹರಿತಾ ಇದ್ದಂತಹ ನದಿಗೆ ಹಾರ್ತಾನೆ. ಆದರೆ ನದಿಗೆ ಹಾರಿದಂತಹ ವ್ಯಕ್ತಿ ಅಲ್ಲೇ ಪ್ರಾಣ ಕಳ್ಕೊಂಡಿದ್ದಾನೆ. ಈ ವ್ಯಕ್ತಿ ಇದು ಬಹಳ ಮುಖ್ಯವಾದಂತಹ ಬೆಳವಣಿಗೆ ಈಗ ನಡೀತಾ ಇರುವಂಥದ್ದು. ಇನ್ನು ಪಾಕಿಸ್ತಾನಕ್ಕೆ ಹರಿತಾ ಇದ್ದಂತಹ ಸಿಂಧೂ ನದಿ ನೀರನ್ನು ಬಂದ್ ಮಾಡುವಂತಹ ಕೆಲಸವನ್ನು ಈಗಾಗಲೇ ಭಾರತ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ. ಸಿಂಧೂ ಜೊತೆಗೆ ಚೆನಾಬ್ ನದಿಯ ನೀರು ಕೂಡ ಬಂದ್ ಆಗಿದೆ. ಸಿಂಧೂ ನದಿ ಉಪನದಿಯಾಗಿರುವಂತಹ ಚೆನಾಬ್ನ ನೀರನ್ನು ಬಂದ್ ಮಾಡಲಾಗಿದೆ. ವಿಶೇಷವಾಗಿ ಬಗ್ಲಿಹಾರ್ ಮತ್ತು ಸಲಾಲ್ ಡ್ಯಾಮ್ಗಳ ಗೇಟ್ಗಳನ್ನು ಸಂಪೂರ್ಣ ಬಂದ್ ಮಾಡಲಾಗಿದೆ. ಹರಿಯುವ ನೀರಿಗೆ ತಡೆ ಒಡ್ಡುವಂತಹ ಕೆಲಸವನ್ನು ಭಾರತ ಸರ್ಕಾರ ಮಾಡಿದೆ. ಪಾಕಿಸ್ತಾನದ ಕೃಷಿ, ಕೈಗಾರಿಕೆ ಮತ್ತು ಅಭಿವೃದ್ಧಿಗೆ ಇದರಿಂದ ದೊಡ್ಡ ಮಟ್ಟದ ಹೊಡೆತ ಬೀಳುವಂಥದ್ದು ಖಚಿತ ಆಗ್ತಾ ಇದೆ. ಪಾಕಿಸ್ತಾನ ಇದರಿಂದಾಗಿ ವಿಲವಿಲ ಒದ್ದಾಡ್ತಾ ಇದೆ. ಆ ಒಂದು ನೀರು ಸಂಪೂರ್ಣವಾಗಿ ತಡೆ ಹಿಡಿದಿರತಕ್ಕಂತಹ ದೃಶ್ಯವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಇದರಿಂದಾಗಿ ಚೆನಾಬ್ ನದಿಯ ಡೌನ್ ಸ್ಟ್ರೀಮ್ ಅಂದರೆ ಕೆಳ ಹರಿವು ಈಗ ಕಡಿಮೆ ಆಗ್ತಾ ಇರುವಂಥದ್ದು. ಆ ಸ್ವರೂಪದಲ್ಲಿ ನೀರನ್ನು ತಡೆ ಹಿಡಿಯುವಂತಹ ಕೆಲಸವನ್ನು ಭಾರತ ಸರ್ಕಾರ ಮಾಡಿದೆ. ಹೀಗೆ ಒಂದಾದ ಮೇಲೊಂದು ಕ್ರಮಗಳ ಮೂಲಕವಾಗಿ ಪಾಕಿಸ್ತಾನ ಈಗ ವಿಲವಿಲ ಒದ್ದಾಡುವಂತೆ ಮಾಡ್ತಾ ಇದೆ ಭಾರತ ಸರ್ಕಾರ. ಇದರಿಂದಾಗಿ ಪಾಕಿಸ್ತಾನಕ್ಕೆ ನಿಜವಾದಂತಹ ಪಾಠವನ್ನು ಈ ಹಂತದಲ್ಲಿ ಕಲಿಸಲೇಬೇಕಾದಂಥ ಅನಿವಾರ್ಯತೆ ಇದೆ. ಆ ಕೆಲಸಕ್ಕೆ ಈಗ ಭಾರತ ಸರ್ಕಾರವು ಕೂಡ ಮುಂದಾಗಿದೆ.